ನಮಸ್ಕಾರ, ನಿಮಗೆಲ್ಲರಿಗೂ ಸ್ವಾಗತ. ಭತ್ತದ ಜಿಗಿಹುಳ ಮತ್ತು ಕಾಂಡ ಕೊರಕಗಳ ನಿಯಂತ್ರಣ ಆಧಾರಿತ ಈ ವಿಡಿಯೋದಲ್ಲಿ ಈ ಅಪಾಯಕಾರಿ ಕೀಟಗಳ ಪ್ರಭಾವಿ ನಿಯಂತ್ರಣವನ್ನು ಅರ್ಥ ಮಾಡಲು ನಾವು ಒಟ್ಟು 7 ಮಾಡ್ಯೂಲ್ಗಳನ್ನು ತಯಾರಿಸಿರುತ್ತೇವೆ. ಪ್ರತಿ ಮಾಡ್ಯೂಲ್ನಲ್ಲಿ ನಿಮಗೆ ತಿಳಿಯಬಹುದು ಸರಿಯಾದ ಮಾಹಿತಿ ಮತ್ತು ಅವಶ್ಯಕ ಉಪಾಯ. ಹಾಗಾದರೆ ಬನ್ನಿ ಆರಂಭಿಸೋಣ. ಮೊದಲ ಮಾಡ್ಯೂಲ್ ಅದೃಶ್ಯ ಅಪಾಯ, ಫಸಲಿನ ಅವಸ್ಥೆ ಮತ್ತು ಕೀಟಗಳ ಅದೃಶ್ಯ ಅಪಾಯ. ಭತ್ತದ ಹೊಲದಲ್ಲಿ ನಷ್ಟ ಮೊದಲು ಗೋಚರಿಸುವುದಿಲ್ಲ. ವಿಶೇಷವಾಗಿ ಬೆಳೆ ಸಸ್ಯದಿಂದ ಸಂತಾನೋತ್ಪತ್ತಿ ಹಂತಕ್ಕೆ ಪ್ರವೇಶಿಸುತ್ತಿರುವ ಪ್ರಮುಖ ಹಂತದಲ್ಲಿ. ಅಧಿಕ ಇಳುವರಿಗಾಗಿ ರೈತರು ದೊಡ್ಡ ಹೂಡಿಕೆ ಫಸಲಿನ ಸುರಕ್ಷೆಯ ಉತ್ಪನ್ನಗಳಲ್ಲಿ ಮಾಡುತ್ತಾರೆ. ಇದುವೇ ದೊಡ್ಡ ನಿರ್ಣಾಯಕ ಸಮಯ. ಈ ವೇಳೆ ಫಸಲು ಸಸ್ಯಾವಸ್ಥೆಯಿಂದ ಸಂತಾನೋತ್ಪತ್ತಿ ಅವಸ್ಥೆಗೆ ಮುಂದುವರಿಯುತ್ತಿರುತ್ತದೆ ಮತ್ತು ಅದೇ ವೇಳೆ ಒಳಗಿಂದೊಳಗೆ ಅರಿಯದಂತೆ ಕೀಟಗಳ ಹಾವಳಿ ಆರಂಭಿಸುತ್ತದೆ. ಹೊಲ ಹೊರಗಿಂದ ಹಚ್ಚ ಹಸಿರಾಗಿ ಕಾಣಿಸುತ್ತದೆ, ಆದರೆ ಒಳಗಿಂದೊಳಗೆ ಅಪಾಯ ತನ್ನ ಮನೆ ಮಾಡಿರುತ್ತದೆ. ಇದೇ ಸಮಯ 2 ಅಪಾಯಕಾರಿ ಶತ್ರುಗಳು ಜೊತೆಗೆ ದಾಳಿ ಮಾಡುತ್ತವೆ. ಅವುಗಳೇ ಜಿಗಿಹುಳ ಮತ್ತು ಕಾಂಡ ಕೊರಕ. ಈ ಕೀಟಗಳು ಸಾಮಾನ್ಯವಾಗಿ ಕಾಣುವುದಿಲ್ಲ, ಆದರೆ ಅತ್ಯಂತ ನಿರ್ಣಾಯಕ ಸಮಯದಲ್ಲಿ ಫಸಲಿನ ಮೇಲೆ ದಾಳಿ ಮಾಡುತ್ತವೆ. ಫಸಲಿನ ಈ ನಿರ್ಣಾಯಕ ಹಂತದಲ್ಲಿ ಉನ್ನತ ಲಾಭಕ್ಕಾಗಿ ಅತ್ಯುತ್ತಮ ಕೀಟ ನಿರ್ವಹಣೆ ಅವಶ್ಯಕವಾಗಿದೆ. ಉತ್ತಮ ಕೀಟ ನಿರ್ವಹಣೆಗಾಗಿ ಮೊದಲು ಕೀಟಗಳನ್ನು ಅರಿಯುವುದು ತುಂಬಾ ಮುಖ್ಯ. ಮುಂದಿನ ಮಾಡ್ಯೂಲ್ನಲ್ಲಿ ನಾವು ಈ 2 ಮುಖ್ಯ ಕೀಟಗಳನ್ನು ಸನಿಹದಿಂದ ಅರ್ಥ ಮಾಡಿಕೊಳ್ಳೋಣ: ಜಿಗಿಹುಳ ಮತ್ತು ಕಾಂಡ ಕೊರಕ.